ಈಗ ನಾವು ಇದನ್ನೆಲ್ಲ ಕಾರ್ಯಕ್ರಮನ ಬೆಳಗಾವಿ ಒಳಗೆ ಹೋಗಿ ನಾವು ಒಂದು 150 ಜನ ಹೋಗಿ ಅಲ್ಲಿ ಸಮಾವೇಶಕ್ಕೆ ಹೋಗಿ ಅಲ್ಲಿ ಸಮಾವೇಶದಲ್ಲಿ ಬಂಧು ಬಂಗಾರ ಪತ್ರ ಈ ಪತ್ರ ತೊಗೊಂಡೋಗಿ ಆದೇಶ ಮಾಡಬೇಕು ಅಂತ ಹೇಳ್ಬಿಟ್ಟು ಕಡ್ಡಾಯ ಮಾಡಿ ಅಲ್ಲಿ 3 ದಿವಸ ಸ್ವತಃ ಅಲ್ಲಿದ್ದು ಈ ಆಂದೋಲನ ಇಂಗ್ಲೀಷು ಕನ್ನಡ ಮತ್ತು ಎಲ್ಲ ಈ ಸ್ಕೂಲಲ್ಲೂ LKG UKG ಕಡ್ಡಾಯವಾಗಿ ಇರಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಕೇಳಿದಾಗ ಆಯಿತು ನಿಮ್ಮ ಉದ್ದೇಶಕ್ಕೆ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಮಾಹಿತಿ ಕೊಟ್ಟರು. ಅಲ್ಲಿಂದ ಆಗೋದೋ ಇಲ್ವ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ವಿಧಾನಸೌಧದಲ್ಲಿ ಆಗೋದೋ ಇಲ್ವ ಅಂತ ಕೇಳಿ ನಮ್ಮ ಜಿಲ್ಲಾಧ್ಯಕ್ಷರು ಆ್ಯಂಡು ನಮ್ಮ ಸಹಕಾರ್ಯದರ್ಶಿ ಯಶೋಧಮ್ಮರು ಹೋಗಿ ನಾವು ಅಲ್ಲಿ ಕೇಳಿದಾಗ ಇಲ್ಲ ನಿಮ್ಮ ನಿಮ್ಮ ಸಂಘಟನೆ ನೆರವೇರಿಸಿದ್ದೀವಿ, ನೀವು ಇನ್ನೂ ಆಂದೋಲನ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ ಮಾಹಿತಿ ಕೊಟ್ಟರು ನಾವೀಗ ಏನು ನಮ್ಮ ಆಡಿ ತಾಲೂಕಿನಲ್ಲಿ, ರಾಮನಗರ ತಾಲೂಕಿನಲ್ಲಿ, ಕನಕಪುರ ತಾಲೂಕಿನಲ್ಲಿ ಮತ್ತು ಚನ್ನಪಟ್ಟಣ, ಆರವಳ್ಳಿಲಿ ಇಷ್ಟು ತಾಲೂಕುಗಳಲ್ಲಿ ನಾವು ಕಡ್ಡಾಯವಾಗಿ ಮಾಡ್ತಾಯಿದ್ದೀವಿ. ಆಡಿ ತಾಲೂಕು ಇಟ್ಕೊಂಡಿದ್ದೀವಿ. ನಾವೆಲ್ಲ ಸೇರಿ ನಮ್ಮ ಜನಪ್ರಿಯ ಶಾಸಕರಾದ ಬಾಲಕೃಷ್ಣ ಅವ್ರ ಕಡೆಯಿಂದ ನಾವು ಟೇಪ್ ಕಟ್ ಮಾಡಿಸಿ ಕೆಲವರು ಮಾಹಿತಿ ಕಡೆಯಿಂದ ಇನ್ನೂ ಹಲವಾರು ಸೇರಿಸಿ ನಾವು ಒಂದು 100-150 ಜನ ಸೇರ್ಕೊಂಡು ಇದನ್ನ ಉದ್ಘಾಟನೆ ಮಾಡಿಸಿ ಮುಂದೆ ನಾವು ಹೆಸರು ತಗೋಬೇಕು ಅಂತಂದರೆ ನಮ್ಮ ಉದ್ದೇಶ. ಆಂದೋಲನ ಮಾಡೋ ಕಾರ್ಯಕ್ರಮ ಏನಪ್ಪ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಮಕ್ಕಳು ಕಮ್ಮಿ ಆಗ್ತಾ ಇದ್ದಾರೆ. ಒಂದು ಶಾಲೆಯಲ್ಲಿ 3 ಜನ 4 ಜನ, ಅದಕ್ಕೋಸ್ಕರ ಶಿಕ್ಷಕರು 2-3 ಜನ, ಇಬ್ಬರಿಗೋಸ್ಕರ ಒಬ್ಬರು ಶಿಕ್ಷಕರು ಮಾಡೋಕ್ಕಾಗೋದಿಲ್ಲ. ತುಂಬ ಸರ್ಕಾರಿ ಶಾಲೆ ಬೀಳ್ತದೆ. ಸರ್ಕಾರ ಸಂಬಳ ಕೊಡೋಕೆ ಇವತ್ತು ಹೆಂಗೆ ಅಂತ ಇದೆ. ಅದಕ್ಕೋಸ್ಕರ ಏನ್ಬೇಕು ಅಂದರೆ ನಮ್ಮ ಸರ್ಕಾರಿ ಶಾಲೆ ಸೇರಿಸಿ ಮಕ್ಕಳನ್ನ ದಯವಿಟ್ಟು ಎಲ್ಲ ಸೌಕರ್ಯನೂ ಐತೆ, ಪ್ರತಿಯೊಂದು ಕೊಡ್ತಾರೆ. ಇಂಥದ್ದಿಲ್ಲ ಅನ್ನಲ್ಲ, ಪ್ರತಿ ಸಾರ್ವಜನಿಕರಿಗೂ ಇವತ್ತು ಗೊತ್ತು ಸರ್ಕಾರದಿಂದ ಏನೇನು ಸವಲತ್ತುಗಳಿದೆ, ಶಾಲೆಯಲ್ಲಿ ಏನೇನು ಸವಲತ್ತಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದರೆ ಯಾಕೆ ಸರ್ಕಾರಿ ಶಾಲೆ ಸೇರಿಸಲ್ಲ ಮಕ್ಕಳನ್ನ? ಅದು ನಮ್ಗೆ ಇಂಪಾರ್ಟೆಂಟು. ಸರ್ಕಾರಿ ಶಾಲೆ ಸೇರಿಸಿ ಮಕ್ಕಳನ್ನ ದಯವಿಟ್ಟು ಕೈ ಮುಗಿತೀವಿ. ನಾವು ಆಂದೋಲನ ಮಾಡೋ ಕಾರಣ ಅಂದರೆ ಇವತ್ತು ಗುರುವಾರ ಕಾರಣ ಅಂದರೆ ಅದೇ ಕಾರಣ. ನಾವು ಸುಮಾರು ಜನ 100 ಜನ ಓಡಾಡ್ತಿದ್ವಿ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯಾದ್ಯಂತನೇ ಓಡಾಡ್ತಿದ್ದೆ ಇವತ್ತು. ಯಾಕೆಂದರೆ ಜನ ನಿಗಾ ಮಾಡೋ ಸರ್ಕಾರಿ ಶಾಲೆನಾ ಅಂತ ವೇದ ಪದ ಮಾಡಬೇಡಿ. ಇವತ್ತು ನಮ್ಮ ಸರ್ಕಾರಿ ಶಾಲೆ ನಮ್ಮ ಎತ್ತು ತಾಯಿ ಇದ್ದಂಗೆ. ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆ ಸೇರಿಸಿ ಮಕ್ಕಳನ್ನ ತುಂಬ ಅಭಿವೃದ್ಧಿ ಆಗ್ತದೆ. ನಿಮಗೂ ಎಲ್ಲ ಒಳ್ಳೆ ಕಮ್ಮಿ ಬಡ್ಜೆಟ್ ಬೀಳುತ್ತೆ, ಕಾಂಚನ ಕಮ್ಮಿ ಬೀಳುತ್ತೆ. ಎಲ್ಲ ಯೋಚನೆ ಮಾಡಿ. ಇವತ್ತು ಶಿಕ್ಷಕರಲ್ಲಿ ಒಂದು ನೇಮ್ ಇರೋದು ಅಂದರೆ ಪ್ರತಿಯೊಂದು ಪ್ರೈವೇಟ್ ಶಾಲೆ ಶಿಕ್ಷಕರಿಗಿನ್ನ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಂದು ನೇಮ್ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ. ಯೋಚನೆ ಮಾಡಿ. ಅದಕ್ಕೋಸ್ಕರ ಸರ್ಕಾರಿ ಶಾಲೆಗೆ ಮಕ್ಕಳು ಸೇರಿಸಿ ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ ನಾನು.